ಓಕೆ, ಈಗ ನೀವು ಕೂಡ 200 ಸಮಥಿಂಗ್ ಏನೋ ನಿಮ್ಮ ಕೇಸ್ಗಳನ್ನು ಗೆದ್ದಿದ್ರೆ ಅಂತ ಹೇಳ್ತೀರಾ. ಈಗ ನಿಮ್ಮ ಅನುಭವ ತಕ್ಕಂಗೆ ಈ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಏನೇನು ಅಂಶಗಳು ಬರ್ಬೋದು, ಯಾವ ಥರ ಮುಂದೆ ಶಿಕ್ಷೆ ಆಗ್ಬೋದು ಅಂತ ನಿಮ್ಮ ಅನಿಸಿಕೆ ಏನಿದೆ? ನೋಡ್ರಿ, ಈ ಒಂದು ಮರ್ಡರ್ ಕೇಸ್ನಲ್ಲಿ ಇಂಥ ಮರ್ಡರ್ಗಳು ಬೇಕಾದಷ್ಟು ನಾನು ಚಾರ್ಜ್ ಶೀಟ್ ಓದಿದ್ದೇನೆ. ಆದ್ರೆ ದರ್ಶನ್ ಅವ್ರ ಮರ್ಡರ್ ಕೇಸ ಒಂದು ಇಂಟ್ರೆಸ್ಟ್ ಕೇಸ್ ಇದು. ಯಾಕಂತಂದರೆ ಇಂಟ್ರೆಸ್ಟ್ ಕೇಸ್ ಅಂದರೆ ಅಂತ ಅವ್ರ ಮೇಲೆ FIR ಹರಿದು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ ಅದನ್ನು 164 ಸ್ಟೇಟ್ಮೆಂಟ್ ಹೆಚ್ಚಿನ ತನಿಖೆ ಆಗಬೇಕಂದಾಗ ಅದರಲ್ಲಿ ಅವ್ರ ಆರೋಪಿಗಳಲ್ಲಿನ ಅವ್ರ ಸಾಕ್ಷಿಗಳು ಉದ್ಭವ ಆಗಕತ್ತಿದ್ವು. ಹಂಗೆ ತನಿಖೆ ಮಾಡ್ಕೊಂತ ಆಧಾರಗಳು ಹುಡುಕ್ಯಂತ ಇವತ್ತು ಆ ಚಾರ್ಜ್ ಶೀಟ್ ರೆಡಿ ಆಯ್ತು. 5 ಕತೆ ಬರ್ದಾರ. 5 ಕಥೆಯಲ್ಲಿ ಎಷ್ಟು ಸತ್ಯ ಐತಿ ಎಷ್ಟು ಸುಳ್ಳು ಐತಿ ಅನ್ನೋದು ನಾನು ಓದಬೇಕಂದ್ರೆ ಆರೋಪಿ ಕಡೆಯಿಂದ ತೊಗೋಬೇಕು, ದೂರದಾರನ ಕಡೆಯಿಂದ ಆದ್ರೂ ನಾ ಚಾರ್ಜ್ ಶೀಟ್ ಪಡ್ಕೋಬೇಕು. ಆ ಪಡ್ಕೊಂಡ ನಂತರ ನಾನು ಅದರಲ್ಲಿ ತನಿಖೆ ಸರಿ ಇಲ್ಲ ಅಂದರೆ ಆರೋಪಿಗೆ ಬೆನಿಫಿಟ್ ಸಿಗುತ್ತೆ. ಈಗ 2 ಥರ ಮರ್ಡರ್ ಆಗ್ತವೆ. ಒಂದು ಮರ್ಡರ್ನಲ್ಲಿ ಈಗ ಯಾರು ಹೊಡೆತದಿಂದ ದರ್ಶನ ರೇಣುಕಾಸ್ವಾಮಿ ಸತ್ತ ಅಂದ್ರೆ ಅವನು ಕೊಲೆ ಆರೋಪಿ ಹಾಕ್ಕಾನ. ಇವತ್ತು ಅದರಲ್ಲಿ ಎಷ್ಟು ಸೆಕ್ಷನ್ಗಳು ಬೇರೆ ಸೆಕ್ಷನ್ಗಳಿದ್ರೆ ಆ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಉಳಿದ ಆರೋಪಿಗಳು ಹಾಕ್ಕಾರ. ಅದೇ ಥರ ಇನ್ನೊಂದು ಅದಕ್ಕೆ ಮೆಡಿಕಲ್ ಮೇಲೆ ತೀರ್ಪಾಗುತ್ತೆ. ಇನ್ನೊಂದು ಒಬ್ಬ ಮನುಷ್ಯನ 10 ಮಂದಿ ತುಳಿದು ಸಾಯಿಸ್ತಾರೆ. ಅವಾಗ ಅದು ಮೆಡಿಕಲ್ ಏನು ಹೇಳ್ತೈತಿ ಅಂದರೆ 10 ಮಂದಿ ತುಳಿತದಿಂದ ಸತ್ತಾನವನು ಅಂತ ಹೇಳ್ತೈತಿ. 10 ಮಂದಿ ಕೊಲೆಗಾರ ಆಗ್ತಾರೆ. ಹೌದ್ರಿ, ಅವ್ರ ಮೇಲೆ 302 ಬೀಳ್ತೈತಿ. ಇದರಲ್ಲಿ ಮಾತ್ರ ದರ್ಶನ್ ಅವರಿಗೆ 302 ಬೀಳ್ತೈತೆ ಇಲ್ಲ. ಯಾಕಂದ್ರೆ ಇವನು ಕೊಲೆ ಮಾಡಿದಾನಂತಂದು ಯಾವ ಸಾಕ್ಷಿಗಳು ಅದು ಹೇಳಿದಾರೋ ಇಲ್ಲ ಅನ್ನೋದು ನೋಡ್ಬೇಕು. ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ. ಚಾರ್ಜ್ ಶೀಟ್ ನೋಡಬೇಕು. ಹೌದೌದು, ಆ ಚಾರ್ಜ್ ಶೀಟ್ ತೊಗೊಂಡು ನಾನು ಅದನ್ನು ಓದಿಕೊಂಡು ತೀರ್ಪಾಗೋದಕ್ಕಿಂತ ಮುಂಚೆ ತೀರ್ಪಿನ ಒಂದು ಆದೇಶನ ನಾನು ಜನರಿಗೆ ಜಾಗೃತಿ ಮೂಡಿಸ್ತೇನೆ ಮಾಧ್ಯಮಗಳ ಮೂಲಕ. ಓಕೆ, ಈಗ ಒಂದು ಕೊನೆಯ ಪ್ರಶ್ನೆ. ಈವರೆಗೂ ನೀವು ಎಷ್ಟು ಕೇಸ್ಗಳನ್ನು ನಿಮ್ಮಲ್ಲಿ ಇತ್ತು ಮತ್ತು ಎಷ್ಟು ಕೇಸ್ಗಳಿಂದ ಹೊರಗೆ ಬಂದಿದ್ದೀರಾ? ಎಷ್ಟು ವರ್ಷಗಳು ನೀವು ಬಳ್ಳಾರಿ ಜೈಲಲ್ಲಿದ್ದಿರಿ? ನೋಡಿರಿ, 1989ರಿಂದ 2010ರವರೆಗೂ ಈ ಸಿಗ್ಲಿ ಬಸ್ಸ ಬಳ್ಳಾರಿ ಜೈಲು ಕಂಡು ಹಂತವಾಗಿ ಈ ಜೈಲಿನಲ್ಲಿ ಹೊರಗಡೆ ಎಲ್ಲ ಗಾರ್ಡನ್ ಕೆಲಸ ಮಾಡಿ ಅಧೀಕ್ಷಕರಿಗೆ ಒಳ್ಳೆಯ ವ್ಯಕ್ತಿಯಾಗಿ ಈ ಜೈಲಿನಲ್ಲಿ ತುಂಬ ಆಟ ಆಡಿದ್ದೀನಿ. ಆದರೆ ಆವಾಗ ಜೈಲು ಅರಮನೆ ಆಗಿತ್ತು ನನಗೆ. ಈಗ ಸೆರೆಮನಿ ಅನ್ನೋಂಥ ವ್ಯವಸ್ಥೆಯಲ್ಲಿ ಐತಿ. ಅದಕ್ಕೋಸ್ಕರ ಯಾಕೆ ಹಿಂಗೆ ಲೂಸಾಗಿ ಬಿಡೋರು ನೀವು, ಈ ಟೈಟ್ ಮಾಡೋರು ನೀವು ಅಂದರೆ ಕಾನೂನು ಏನು ನಿಮ್ಮ ಉತ್ತರ ಅಂತ ನಾ ಕೇಳೋ ಬಸ್ಸ. ಅಲ್ಲ, ನೀವಿರೋ ಸಮಯದಲ್ಲಿ ಯಾರು ಜೈಲು ಅಂದರೆ ನೀವಿರೋ ಸಂದರ್ಭದಲ್ಲಿ ಯಾರೋ ಜೈಲು ಇಲ್ಲಿಂದ ಹೋಗುವಂಥದ್ದು ಬಿಟ್ಟು ಹೋಗಿರೋಂಥ ಉದಾಹರಣೆಗಳಿಂದ ಭಾಳ ಬದಲ್ರಿ. ಈಗ ಬಳ್ಳಾರಿ ಜೈಲಾಗ 7 ಬ್ಲಾಕ್ನಾಗ ಒಬ್ಬವನು ರಮೇಶ್ ಸಿಂಗ್ ಅಂತಂದು ರಾಬ್ರಿ ಕೇಸ್ 394. ಆ ಕೇಸ್ನಲ್ಲಿ ಗುರುಪಾಲ್ ಸಿಂಗ್, ರಮೇಶ್ ಸಿಂಗ್ ಅಂತ ಇದ್ದರು. ಅವರು ಒಂದು ಎಲ್ಲ ಕೈದಿಗಳನ್ನ ಒಂದು ಗೂಡಿಸಿ ಡೈನಿಂಗ್ ಹಾಲಲ್ಲಿ ಫಿಲ್ಮ್ ತೋರ್ಸಕತ್ತಿದ್ರು. ಆ ಟೈಮ್ನಾಗ ಆ ಕೈದಿ ಮೇಲೆ ನಂಬಿಕೆ ಇತ್ತು. ಅವನಿಗೆ ಗಿರಣಿ ಕೆಲಸ ಮಾಡ್ತಿದ್ದ. ಚಾನ ಸೂತಿಗೆ ತೊಗೊಂಡು 7 ಬ್ಲಾಕ್ ತಾನು ಸಲ್ಲಿಗೆ ಹೋಗಿ ಆ ಗೋಡೆ ಕೊರೆದು ಅದಕ್ಕೆ ಪೇಪರ್ ಹಚ್ಚಿ ಆಮೇಲೆ ರಾತ್ರಿ ಲಾಕ್ ಆದಾಗ ಎಲ್ಲರೂ ಮಕ್ಕೊಂಡಾಗ ಇವನು ಸೆಲ್ಲಿಂದ ಹೊರಗೆ ಬಂದು ಬವಾರದಿಂದ ಹೊರಗೆ ಬಂದು ಆ ಮಗ್ಗ ಸೆಕ್ಷನ್ಗೆ ಬಂದು ಅಲ್ಲಿಂದ ಬಂಬ್ ಇಟ್ಕೊಂಡು ಗೋಡೆ ಮೇಲೆ ಇಟ್ಟು ಹಾರಿ ಎಸ್ಕೇಪ್ ಆಗಿದ್ದೊಂದು ಇತಿಹಾಸ ಐತಿ. ಸೇಫ್ ಅಲ್ಲ ಇದು. ಯಾಕಂದರೆ ಇಲ್ಲಿ 3 ವಿಧಗಳು ಆಗ್ತವೆ. ಇಲ್ಲಿ ಸೇಫ್ ಇಲ್ಲದ್ದೊಂದು, ಇಲ್ಲಿ ಎಸ್ಕೇಪ್ ಆಗೋಂಥ ಚಾನ್ಸ್ ಇದ್ದಿದ್ದೊಂದು. ಏನಂತೀರಿ? ಯಾಕಂದರೆ ಪ್ರಜೆಗಳು ಹೆಂಗಿರ್ತಾರೆ ಹೆಂಗಿಲ್ಲ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಎಲ್ಲ ಸಿಗುತ್ತೆ. ಈಗೇನು ಸಿಗುತ್ತೆ ಗೊತ್ತಿಲ್ಲ ನನಗೆ. ನಾವಿದ್ದಾಗ ಜೈಲು ಅರಮನೆ ಆಗಿತ್ತು. ಇದಿಷ್ಟು ಸಿಗ್ಲಿ ಬಸ್ ಅವರ ಮಾತಾಗಿರುವಂಥದ್ದು. ಏನಂತಂದರೆ ದರ್ಶನ್ ಅವರಿಗೆ ಇದು ಸೇಫ್ ಆಗಿರತಕ್ಕಂಥ ಜೈಲಲ್ಲ ಮತ್ತು ಅವರು ಆರೋಪಿನ ಅಥವಾ ಅಪರಾಧಿನ ಕೂಡ ಇನ್ನೂ ಬಂದಿಲ್ಲ. ಹೀಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆಗೆ ಮುಂದಾಗಬೇಕು ಅನ್ನೋ ಮಾತನ್ನು ಸಿಗ್ಲಿ ಬಸ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ನ ಸಂತೋಷ್ ಜೊತೆ ವಿನಾಯಕ ಬಳಿಗೆ TV9 ಬಳ್ಳಾರಿ.